ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಈಗಾಗಲೇ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ತುಂಬ ಭರ್ಜರಿಯಾಗಿ ನಡೀತಾ ಇದೆ. ಯಾಕಂದರೆ ಈಗ ನೀವು ಅಂದ್ಕೊಂಡಾಗೆ ತುಂಬ ತಡ ಆಗಿದೆ. ನಮಗಳಿಗೆ ನಾವು ಅಪ್ಲಿಕೇಶನ್ಗಳನ್ನು ಹಾಕಿದ್ದೀವಿ, ಎಲ್ಲ ಕಡೆ ಕೂಡ ಕಾಲೇಜ್ ಆರಂಭವಾಗಿದೆ. ಕೌನ್ಸ್ಲಿಂಗ್ ಪ್ರಕ್ರಿಯೆ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂಥೇಳಿ ಒಂದೇ ಒಂದು ಪ್ರಶ್ನೆ ಇರುವಂಥದ್ದು ನಿಮ್ಮಲ್ಲಿ. ಬಟ್ ಫಸ್ಟ್ ಒಂದೇ ಪಾಯಿಂಟ್ ಹೇಳಕ್ಕೆ ಬಯಸ್ತೀನಿ ನಾನು. ಈ ವರ್ಷ ನಿಮ್ಮಗಳಿಗೆ ಅತಿ ಬೇಗನೆ ಕರೆದಿರುವಂಥದ್ದು GNM ನರ್ಸಿಂಗ್ ಬೋರ್ಡ್ನವರು. ಪ್ರತಿ ವರ್ಷವೂ ಕೂಡ ಏನು ಮಾಡ್ತಿದ್ದಾರೆ ಅಂದರೆ ಜುಲೈ ಮಂತಲ್ಲಿ ಕರಿತಾಯಿದ್ರು. ಜುಲೈ ಮಂತಲ್ಲಿ ಅಪ್ಲಿಕೇಶನ್ ಕರಿತಾಯಿದ್ರು, ಆಗಸ್ಟಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಾಯಿತ್ತು, ಸೆಪ್ಟೆಂಬರ್ ಮಂತಲ್ಲಿ ಕೌನ್ಸ್ಲಿಂಗ್ ಪ್ರಕ್ರಿಯೆ ನಡೀತಾ ಇತ್ತು. ಎಲ್ಲವೂ ಕೂಡ ಏನಾಗುತ್ತೆ ಅಂದರೆ ಆನ್ಲೈನ್ ಮುಖಾಂತರ ನಡೀತಾ ಇದೆ. ಬಟ್ ಈ ವರ್ಷ ತುಂಬ ಬೇಗನೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ, ಬೇಗನೆ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದಾರೆ. ಸೊ ಹೀಗಾಗಿ ಡೋಂಟ್ ವರಿ ಅಬೌಟ್ ಏನಾಗಿದೆ ಎತ್ತಾಗಿದೆ ಏನು ಅರ್ಥ ಆಗ್ತಾ ಇಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲನೂ ಕೂಡ ನಿಮ್ಮಗಳಿಗೆ ಮಾಹಿತಿಯನ್ನು ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ನಿಮ್ಮಗಳಿಗೆ ಮಾಹಿತಿಯನ್ನು ಕೊಡ್ತಾ ಇರ್ತೇನೆ. ನೀವು ಜಸ್ಟ್ ಫಾಲೋ ಮಾಡಿ, ಅಡ್ಮಿಷನ್ ಆಗೋ ತನಕ ಜಸ್ಟ್ ಫಾಲೋ ಮಾಡೋದನ್ನು ಮರಿಬೇಡಿ. ಅದ್ರ ಜೊತೆಗೆ ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ನಂಗೆ ಕಾಮೆಂಟ್ ಮಾಡಿ, ನಾನು ಧಾರಾಳವಾಗಿ ಫ್ರೀ ಇದ್ದಾಗ ರಿಪ್ಲೈ ಕೂಡ ಮಾಡ್ತೇನೆ. ಆಮೇಲೆ ನೋಡಿ ಥಿಂಗ್ಸ್ ಏನಂದ್ರೆ, ಈಗ ಮೆಸೇಜ್ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಮೆಸೇಜ್ ಬರಲಿ ಬಿಡಲಿ, ನೀವು ಲಾಗಿನ್ ಮಾಡಿರಿ, ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ರಿ. ಸೊ ಲಾಗಿನ್ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಆಲ್ರೆಡಿ ನಾನು ಸುಮಾರು ಮಾಹಿತಿಗಳನ್ನು ಕೊಟ್ಟಿದ್ದೀನಿ ನಿಮಗೆ. ಲಾಗಿನ್ಗಳನ್ನು ಸಿಂಪಲಾಗಿ ನೀವು ಲಾಗಿನ್ ಐಡಿಗೆ ಹೋಗಿ ನಿಮ್ಮ ಒಂದು ಲಾಗಿನ್ ಪೇಜನ್ನು ಓಪನ್ ಮಾಡಿಕೊಂಡು ಇಲ್ಲಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್ಗಳನ್ನು ಮತ್ತು ಡೇಟ್ ಆಫ್ ಬರ್ತ್ಗಳನ್ನು ನೀವು ಹಾಕಿದರೆ ನಿಮ್ಮಲ್ಲಿ ಸ್ಟೇಟಸ್ ತೋರಿಸುತ್ತೆ. ಅಪ್ರೂವ್ಡ್ ಅಂತ ಬಂದಿದ್ದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅಂತ ಅರ್ಥ. ಸಬ್ಮಿಟ್ ಅಂತ ಇದ್ದರೆ ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ. ಇನ್ ಕೇಸ್ ಆಫ್ ರಿಜೆಕ್ಟ್ ಅಂತ ಇದ್ದರೆ ಅಲ್ಲಿ ಕಾರಣ ಕೊಟ್ಟಿರ್ತಾರೆ, ಅದಕ್ಕೆ ಕಾರಣವನ್ನು ಹುಡುಕಬೇಕಾಗತ್ತೆ. ಆ ಒಂದು ಕಾರಣವನ್ನು ಹುಡುಕಿ ನೀವು ಅದಕ್ಕೆ ಎಡಿಟು ಪ್ಲಸ್ ಅಪ್ಲೋಡ್ ಮಾಡಬೇಕಾಗತ್ತೆ. ಇದರ ಬಗ್ಗೆ ಕೂಡ ನಾನು ಸುಮಾರು ವಿಡಿಯೋಗಳನ್ನು ಕೂಡ ಮಾಡಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಆಮೇಲೆ ಇನ್ನೊಂದು ಥಿಂಗ್ಸ್ ಏನಂತಂದ್ರೆ, ಇಲ್ಲಿ ಕೌನ್ಸ್ಲಿಂಗ್ ಯಾವಾಗ ಆರಂಭ ಆಗುತ್ತೆ ಅಂತೇಳಿ. ಸೊ ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೀಜರ್ ಇನ್ನೂ ನಡೀತಾ ಇದೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೀಜರ್ ಮುಗಿದ ಮೇಲೇ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ಕೌನ್ಸ್ಲಿಂಗ್ ಪ್ರಕ್ರಿಯೆ ಆರಂಭ ಮಾಡಬೇಕಂತಂದರೆ ಎಲ್ಲರದ್ದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲೇಬೇಕು. ಪ್ರತಿಯೊಂದು ವಿದ್ಯಾರ್ಥಿಗಳದ್ದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು. ಆಮೇಲೆ ರಿಜೆಕ್ಟ್ ಆಗಿರುವಂಥ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಬೇಕು, ಅಕ್ಸೆಪ್ಟ್ ಆಗಿರುವಂಥ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಬೇಕು. ಆವಾಗಲೇ ಕಾಲೇಜ್ ಸೆಲೆಕ್ಷನ್ ಆರಂಭವಾಗುತ್ತೆ. ಸೊ ನೀವು ಅಲ್ಲಿ ತನಕ ಕಾಯಬೇಕಾಗುತ್ತೆ. ಏನೋ ಮಾಹಿತಿ ಬಂದರೂ ಕೂಡ ನಾನು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿನ ಕೊಡ್ತಾ ಇರ್ತೇನೆ. ಆಮೇಲೆ ಡೋಂಟ್ ವರಿ ಅಬೌಟ್ ಕೌನ್ಸ್ಲಿಂಗ್ ಇನ್ನೂ ಮುಗಿದಿದೆಯಾ, ಇನ್ನೂ ಯಾವಾಗಂತ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಇನ್ನೂ ಟೈಮ್ ಇದೆ. ಮುಂದಿನ ತಿಂಗಳ ತನಕ ನಿಮ್ಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಈ ತಿಂಗಳು ಪೂರ್ಣ ನಡೆದಿದೆ. ನೆಕ್ಸ್ಟ್ ಮಂತಿಂದ ನಿಮ್ಗಳಿಗೆ ಕಾಲೇಜ್ ಸೆಲೆಕ್ಷನ್ ಪ್ರಕ್ರಿಯೆ ಆರಂಭವಾಗುತ್ತೆ.